ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಂದ ಗೋಕುಲ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ಅವರ ನಪ್ಪ ಲೆಕ್ಕ ಆಗ್ತಾ ಆಚೆ ಬರ್ತಾನೆ. ಅಲ್ಲ ಬಾವ, ನಿಮಗೆ ಇವತ್ತೇನು ಅನ್ನೋದು ನೆನಪೇ ಇಲ್ವಾ? ಯಾಕೆ ಹಿಂಗೆ ಆಡ್ತಿದ್ದೆ? ನಾನು ಅಕ್ಕಿ ಕೇಳಿದ್ರೆ ಏನೇನೋ ಹೇಳ್ತಾ ಇಲ್ಲ, ಯಾಕೆ ನಿಂಗೆ ತಲೆಗೆಲ್ಲ ಕೆಟ್ಟಿದ್ಯಾ ಅಂತ ಅವ್ನು ಬಾಮ ಇದ್ದಂಗೆ ಬೈತಾನೆ. ಆಗ ಅವ್ನ ಲೆಕ್ಕ ಸರಿಯಾಗಿ ಹೇಳೋದು, ನಾನು ಸಕ್ಕರೆ ಕೇಳ್ತಿರೋದು, ಅಕ್ಕಿ ಬೆಲೆ ಅಲ್ಲ ಅಂತಾನೆ. ನಿಮ್ಗೆ ಅಕ್ಕಿ ತೋರಿಸಿದ್ರೆ ಅಟ್ಲೀಸ್ಟ್ ನಮ್ಮ ಅಕ್ಕನ ಏನಿವತ್ತು ಅನ್ನೋದು ಯಾರು ನಿಮ್ಗೆ ನೆನಪಾಗತ್ತೆ ಅಂತ ಅಂದ್ಕೊಂಡು ಕೇಳ್ತಾಯಿದ್ದೀನಿ ಅಂತ ಅಂತಾನೆ. ಅದಕ್ಕೆ ಅಷ್ಟರಲ್ಲಿ ಅವನು ಒಂದು ಸೀರೆನೇ ಏಕೆ ಅಂತ ಕೊಟ್ಟಿರ್ತಾನೆ. ಆ ಸೀರೆ ಗಿಫ್ಟ್ನ ತೊಗೊಂಬಂದು ಅದನ್ನು ಕೊಡ್ತಾನೆ. ಏನು ಬಾವ ಇದು, ಏನು ತರಿಸಿರ ಅಂತ ಅಂದಾಗ, ನಿಮ್ಮ ಅಕ್ಕನ ಬರ್ತಾಳೆ ಅಲ್ವ ಇವತ್ತು, ಅದಕ್ಕೆ ಅದು ಸೀರೆನೇ ನೇಯಿಸಿ ನಾನೇ ತೊಗೊಂಬರಕ್ಕೆ ಹೇಳಿದ್ದೆ. ಬೆಳಗ್ಗೆ ತೊಗೊಂಬರ್ತೀನಿ ಅಂತ ಹೇಳಿದ್ದ, ಆದರೆ ಬೆಳಗ್ಗೆ ತೊಗೊಂಬರ್ದಲ್ಲಿ ವಿಶ್ ಮಾಡಿದಲ್ಲಿ ನಿಮ್ಮ ಅಕ್ಕ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಏನೋ. ಫಸ್ಟ್ ಒಳಗೆ ಇದನ್ನು ಕೊಟ್ಟು ವಿಶ್ ಮಾಡಬೇಕು ನಾನು ಅಂತ ಹೇಳಿ ಅಲ್ಲಿ ನಾನು ಅಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ನನ್ನ ಅಂಗಡಿಲಿರೋ ಅವ್ನಿಗೆ ಹೇಳ್ಬಿಟ್ಟು ಇದನ್ನೆಲ್ಲ ನೀವು ನೋಡ್ಕೊಳ್ಳಿ, ನಾವು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆಗೊಂದು ಭಾವ ನಾನು ಬರ್ತೀನಿ ಅಂತೇಳಿ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಅವ್ರ ಅಮ್ಮನ ಕರ್ಕೊಂಬಂದು ಅವ್ರ ಅಮ್ಮನ ಬರ್ಡೇಗೆ ಸರ್ಪ್ರೈಸ್ ಮಾಡೋಕ್ಕೆ ಅಂತ ಕರ್ಕೊಂಬಂದಿರ್ತಾರೆ. ಇಲ್ಲೇಕೋ ಕರ್ಕೊಂಬಂದಿರೋದು ನನ್ನ ಅಂತ ಅವ್ರ ಅಮ್ಮ ಕೇಳಿದಾಗ, ಇಲ್ಲ ಅಮ್ಮ ನಿಂಗೆ ಏನೂ ಹೇಳಿಲ್ಲ, ನಿಂಗೊಂದು ಕೊಟ್ಟರೆ ಇಲ್ಲ 10 kg ಅಕ್ಕಿ ಕೊಡ್ತಾರಂತೆ, ತೊಗೊಂಡೋಗಿ ನಮ್ಮ ಅಂಗಡಿಲಿ ಮಾರೋಕ್ಕೆ ಕರ್ಕೊಂಬಂದಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಕಣ್ಣು ಮುಚ್ಕೊಂಡು ಕರ್ಕೊಂಡೋಗಿ ಕಣ್ಣು ಬಿಟ್ಟಾಗ ಬರ್ತಡೇ ಡೆಕೋರೇಷನ್ ಎಲ್ಲ ರೆಡಿ ಮಾಡಿ ಅವ್ರ ಅಮ್ಮ ಮತ್ತು ಅತ್ತಿಗೆ ಬಂದು ನಿಂತಿರ್ತಾರೆ. ಅದು ನೋಡಿ ಅವ್ರ ಅಮ್ಮಂಗೆ ತುಂಬ ಖುಷಿಯಾಗುತ್ತೆ. ಇಂಥ ಸರ್ಪ್ರೈಸ್ ಕೊಟ್ಟರೆ ನಾನು ಬರ್ತಡೇ ದಿನ ಅವರಿಬ್ಬರು ನೋಡಬೇಕು ಅಂತ ನಂಗೆ ಖುಷಿಯಾಗಿತ್ತು ಅಂತ ಹೇಳ್ತಾನೆ. ಹಾಗೆ ನೋಡ್ಬೇಕಾದ್ರೆ ಅಲ್ಲಿ ಅವ್ರ ಅಜ್ಜಿ ಮತ್ತು ಅವ್ರ ಅತ್ತೆ ಹಿಂದೆ ವಲ್ಲಭ ಬಂದು ನಿಂತ್ಕೋತಾನೆ. ಅವಾಗ ಅವ್ರ ಅಮ್ಮಂಗೆ ಗೊತ್ತಾಗತ್ತೆ, ಓ ಇದೆಲ್ಲ ವಲ್ಲಭನ ಕೆಲಸನ ಅಂತ. ಅವಳು ಅತ್ತಿಗೆ ಹೋದಾಗ ಅತ್ತಿಗೆ ಹೇಗಿದ್ದಾರೆ ಅಂತ ಕೇಳಿ ಅವ್ರ ಅತ್ತಿಗೆ ಅವಳಿಗೆ ಬರ್ತಡೇ ವಿಶ್ ಮಾಡ್ತಾರೆ. ಹಾಗೆ ಅವ್ರ ಅಮ್ಮ ಬಂದು ಅವ್ರ ಅಮ್ಮ ವಿಶ್ ಮಾಡಿ ನಿನಗೆ ಅಂತ ಗಸಗಸೆ ಪಾಯಸ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡಿದ್ದೀನಿ ಅಂತೇಳಿ ಅದನ್ನು ಕೊಟ್ಟು ವಿಶ್ ಮಾಡ್ತಾರೆ. ಇದೆಲ್ಲ ಹೆಂಗೆ ಸಾಧ್ಯ, ನೀವು ಹೆಂಗೆ ಬಂದ್ರಿ ಅಂತ ಕೇಳಿದಾಗ, ಇದೆಲ್ಲ ವಲ್ಲಭಂದೇ ಕೆಲಸ. ಅಲ್ಲಿ ನಿಮ್ಮಮ್ಮ ಮತ್ತು ನಿಮ್ಮ ಅತ್ತಿಗೆ ಇಬ್ಬರು ಬಂದು ಗಂಟೆ ಹೊಡೆದು ಅಲ್ಲಿ ಬಂದರು, ನಾನೇ ಅವ್ರಿಗೆ ಗಂಟೆ ಹೊಡೆದು ಅಲ್ಲೇ ಬರೋಕ್ಕೆ ಅಂತ ಹೇಳಿದ್ದು. ಏನೋ ಬಂದು ದಾರಿ ತಪ್ಪಿಕೊಂಡಿದೆ ಅಂತ ತಪ್ಪಿಸ್ಕೊಂಬಂದ್ವಿ ಅಂತ ವಾಪಸ್ ಹೋಗ್ತಾಯಿದ್ರು. ಅದೇ ಕರೆಸಿದೆ ನಾನು ಅಂತ ಅವ್ರಿಗೆ ಗೊತ್ತಿಲ್ದಲ್ಲೇ ಬಂದಿದ್ದರು. ಹಾಗಾಗಿ ಇವತ್ತು ನಿನ್ನ ಬರ್ತಡೇ ಅಂತ ಹೇಳಿದ್ಮೇಲೆ ಅವರಿಬ್ಬರು ನಿನ್ನ ನೋಡೋಕ್ಕೆ ಅಂತ ನಾನೇ ಕರ್ಕೊಂಬಂದಿದ್ದು ಅಂತ ವಲ್ಲಭ ಹೇಳ್ತಾನೆ. ಅದನ್ನು ಕೇಳಿ ಅವ್ರ ಅಮ್ಮಂಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಅಮ್ಮನ ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದ ಆಸೆನ ನೀನು ಪೂರೈಸ್ಬಿಟ್ಟೆಕಂತ ನಂಗೆ ತುಂಬ ಖುಷಿ ಆಗ್ತದೆ ಅಂತ ಅವ್ರ ಅಮ್ಮ ಹೇಳ್ತಾಳೆ. ಹಾಂ ಸರಿ ಆಯಿತು, ಈಗ ಎಲ್ಲರೂ ಕೇಕ್ ಕಟ್ ಮಾಡೋಣ, ಕೇಕ್ ಕಟ್ ಮಾಡೋ ಟೈಮ್ ಅಂತ ಹೇಳ್ತಾನೆ. ಸರಿ ಅಂತ ಎಲ್ಲರೂ ಕೇಕ್ ಕಟ್ ಮಾಡ್ಬೇಕಾದ್ರೆ ಅವ್ರ ಮಗಳು ಹೇಳ್ತಾಳೆ, ನಾನು ಕೇಕಿಗೆ ವೆಯ್ಟ್ ಮಾಡ್ತಿದ್ದೀನಿ, ಬೇಗ ಕೇಕ್ ಕಟ್ ಮಾಡಮ್ಮ ಅಂತ ಹೇಳ್ತಾಳೆ. ಸರಿ ಆಯಿತು ವಲ್ಲಭ, ನೀನು ಹಿಂಗೆ ಆಡ್ತಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಅವರಮ್ಮ ಹೇಳ್ತಾಳೆ. ಅದಕ್ಕೆ ನೋಡಮ್ಮ ಇವನು ಹೆಂಗೆ ಮಾಡ್ತಾನೆ, ಯಾವಾಗಲೂ ಹಿಂಗೆ ಮಾಡ್ತಾನೆ, ವಲ್ಲಭ ನನ್ನ ಮಾತೇ ಕೇಳಲ್ಲ, ಇದೆಲ್ಲ ಮಾಡಿ ಅವರಪ್ಪನ ಕೆಲಸಕ್ಕೆ ಹಾಕ್ಕೊಂಡ್ರೆ ಏನು ಮಾಡಬೇಕು ಅಂತ ಅವರಮ್ಮಂಗೆ ಭಯ ಆಗ್ತಾ ಇರತ್ತೆ. ಇಲ್ಲಿ ಅವರಮ್ಮ ತೊಗೊಂಡು ಹಿಂಗೆ ಅಂತ ಗಸಗಸೆ ಪಾಯಸ ಮಾಡಿದ್ದೀನಿ, ದ್ರಾಕ್ಷಿ ಗೋಡಂಬಿ ತುಂಬ ಹಾಕಿದ್ದೀನಿ ಅಂತ ಹೇಳಿ ಆ ಪಾಯಸ ಡಬ್ಬಿನ ಅವ್ರ ಮಗಳಿಗೆ ಕೊಡ್ತಾರೆ. ಅದನ್ನು ತೊಗೊಂಡು ಮಗಳಿಗೆ ತುಂಬ ಖುಷಿಯಾಗುತ್ತೆ, ನನ್ನ ಬರ್ತಡೇ ದಿನ ನೀವು ಒಳ್ಳೆ ಗಿಫ್ಟ್ ಕೊಟ್ಟೆ ಅಂತ. ಈ ಕೇಕೆಲ್ಲ ಕಟ್ ಮಾಡೋದು ಬೇಕಿತ್ತಿದೆಲ್ಲ ಯಾರು ಅರೇಂಜ್ ಮಾಡಿದ್ದು ಅಂತ ಕೇಳಿದಾಗ, ದ ಗ್ರೇಟ್ ನಿನ್ನ ಮಗ ವಲ್ಲಭನೇ ಮಾಡಿರೋದು, ಹಾಗೆ ನಮ್ಮ ಅಣ್ಣಂದಿರ ಜೊತೆ ಸೇರಿಕೊಂಡು ಅವ್ರ ಸಹಾಯದಿಂದ ಮಾಡಿದ್ದು ಅಂತ ಹೇಳ್ತಾನೆ. ಅವ್ರ ಅಮ್ಮಂಗೆ ತುಂಬ ಖುಷಿಯಾಗುತ್ತೆ, ಅವಳು ಬೇಕಿರೋದು ಎಲ್ಲರೂ ಇರ್ತಾರೆ ಅಂತ. ಆದರೆ ಒಂದು ಗಂಡ ಇರಲ್ಲ ಅನ್ನೋದು ಒಂಚೂರು ಹಣಕಿದ್ದೇ ಇರುತ್ತೆ. ಹಾಗೆ ಎಲ್ಲರೂ ಅವಳಿಗೆ ಹಾಡಾಡ್ತಾ ಖುಷಿ ಪಡ್ತಾ ಅವಳು ಬರ್ತಡೇಗೆ ವಿಶ್ ಮಾಡ್ತಾ ಇರ್ತಾರೆ. ಹುಟ್ಟುಹಬ್ಬಕ್ಕೆ ಏನು ಸಿಗಬೇಕಿತ್ತು ಅಂತ ಖುಷಿ ಒಳಗೆ ಸಿಗುತ್ತೆ. ಆದರೆ ಅದೇ ಸಮಯಕ್ಕೆ ಅವ್ರ ಅಣ್ಣನ ಮಗಳು ಅಲ್ಲಿ ಬರ್ತಾಳೆ. ಅವ್ರ ಅಣ್ಣನ ಮಗಳು ಬಂದಾಗ, ನೀವೆಲ್ಲ ಸೇರ್ಕೊಂಡು ಏನು ಮಾಡ್ತಾಯಿದ್ದೀರಾ, ಇರಿ ನಮ್ಮಪ್ಪಂಗೆ ಹೇಳ್ತೀನಿ, ನೀನು ಮಾಡ್ತೀನಿ. ಅಜ್ಜಿ ನಿನಗಂತೂ ಗೊತ್ತು ನೀನು ಇದು ಮಾಡ್ತೀಯ ಅಂತ, ಅಮ್ಮ ನಿನಗೇನಾಗಿದೆ, ನೀನು ಹಿಂಗೆ ಮಾಡ್ತಾಯಿದ್ಯಲ್ಲ, ಇದು ನಾನು ಅಪ್ಪಂಗೆ ಹೇಳ್ತೀನಿ ಅಂತ ಹೇಳಿ ಅದು ಬಂದು ಹೇಳ್ತಾಳೆ. ಕೇಕ್ ಕಟ್ ಮಾಡ್ಕೊಂಡು ಸಂಭ್ರಮ ಮಾಡ್ತಾಯಿದ್ಯಾ, ಅತ್ತೆದು ಬರ್ತಾಳೆ ಅಂತ, ಅಪ್ಪಂಗೆ ಇದನ್ನೆಲ್ಲ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಅವ್ನು ಎರಡನೇ ಮಗ ಹೋಗಿ, ನೀವು ಯಾಕ್ರಿ, ನೀವು ಬನ್ನಿ ಕೇಕ್ ತಿನ್ನಿ ಅಂತ. ನಾನು ಹೇಗೆ ಬರಬೇಕು, ನಾನು ಕೇಕ್ ತಿನ್ನಲ್ಲ, ನಾನು ಅಪ್ಪಂಗೆ ಇದೆಲ್ಲ ಆಗ್ತಿರೋದನ್ನು ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇರ್ರಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಸ್ವಲ್ಪ ಕೇಕ್ ತಿನ್ಕೊಂಡು ಹೋಗಿ, ಯಾಕೆ ಹಿಂಗೆ ಎದುರಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ವಲ್ಲಭ ಬರ್ತಾನೆ. ವಲ್ಲಭ ಮತ್ತು ಇವಳು ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ, ಚಿಕ್ಕ ವಿಷಯಕ್ಕೂ ಕೋಳಿ ಜಗಳ ಆಡ್ತಾನೆ ಇರ್ತಾರೆ. ಅವಾಗ ಅವರಿಬ್ಬರು ಜಗಳ ಆಡ್ಕೊಳ್ಳಿ ಅಂತ ಒಂದು ಬಿಟ್ಬಿಟ್ಟು, ನಾನು ಕೇಕ್ ಕಟ್ ಮಾಡ್ಕೊತೀನಿ ಅಣ್ಣ ಬನ್ನಿ ಅಂತ ಕರೀತಾನೆ. ಅದರ ಮಗಳು, ನೀವೆಲ್ಲ ಸಂಭ್ರಮ ಮಾಡ್ತಾಯಿದ್ದೀರಲ್ಲ, ನಾವು ಅಪ್ಪಂಗೆ ಹೇಳಿ ನಿಮ್ಗೇನು ಮಾಡಿಸ್ಬೇಕು ಅದು ಮಾಡಿಸ್ತೀನಿ, ಅಮ್ಮ ಅಜ್ಜಿ ಇಬ್ಬರು ಬನ್ನಿ ಮನೆಗೆ ನಿಮಗಿದೆ ಅಂತ ಅವಳು ಹೇಳ್ತಾಳೆ. ಅದೇ ಅವಾಗ ಅವ್ರ ಅಣ್ಣ ಹೇಳ್ತಾನೆ, ನೋಡ್ರಿ ನಾವು ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿರೋದು, ನೀವು ಇದನ್ನೆಲ್ಲ ಸೀನ್ ಕ್ರಿಯೇಟ್ ಮಾಡಿಬಿಡಿ ಅಂದಾಗ ಅವ್ನು ಅಲ್ಲಿಂದ ಹೇಳ್ಬಿಟ್ಟು ಅಲ್ಲಿ ಹೊಡ್ತಾನೆ. ಅದರಲ್ಲಿ ವಲ್ಲಭ ಮತ್ತು ಅವಳು ಜಗಳ ಆಡ್ತಾನೆ ಇರ್ತಾರೆ. ಎಲ್ಲರೂ ಅಯ್ಯೋ ಅವರಿಬ್ಬರು ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ಅವ್ರ ಜಗಳ ಆಡ್ತಾರಲ್ಲಿ ನಮ್ಮ ನಾವು ಕೇಕ್ ಕಟ್ ಮಾಡೋಣ ಅಂತ ಹೇಳಿದಾಗ ಅವರಮ್ಮ ಕೇಕ್ ಕಟ್ ಮಾಡ್ತಾಳೆ. ಕೇಕ್ ಕಟ್ ಮಾಡಿ ಅವರೆಲ್ರಿಗೂ ತಿನ್ನೋದಕ್ಕೆ ಕೊಡ್ತಾಳೆ. ತಿನ್ನೋಕೆ ಕೊಟ್ಟಾಗ ಇವರು ಎಲ್ಲರೂ ಕೇಕ್ ಕಟ್ ಮಾಡ್ಕೊಂಡು ತಿಂತಾಯಿದ್ದೀರಾ, ನಾನು ಹೇಳ್ತೀನಿ ಅಂದ್ರೂ ನಿಮ್ಮ ಭಯ ಇಲ್ವಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ. ಅದೇ ಸಮಯಕ್ಕೆ ನೀನು ಹೋಗಿ ನಿಮ್ಮ ಅಪ್ಪಂಗೆ ಹೇಳ್ತೀಯಾ, ಏನಾದ್ರು ಹೇಳಿದ್ರೆ ನಿಂಗೆ ಏನು ಮಾಡ್ಬೇಕಂತ ನಂಗೆ ಗೊತ್ತು ಅಂತ, ಏನು ಮಾಡ್ತೀಯಾ, ನಿಂಗೇನು ಮಾಡೋಕ್ಕಾಗಲ್ಲ. ಅವಾಗ ಮತ್ತೆ ವಲ್ಲಭ, ಇವಳು ಮಾತು ಏನು ಕೇಳ್ತೀರಾ, ತಲೆ ಕೆಡಿಸ್ಕೊಬೇಡಿ, ಇವಳು ಏನಾರು ಹೇಳ್ಕೊಳ್ಳಿ, ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾನೆ ವಲ್ಲಭ. ಆಗ ಅವ್ರ ಅಮ್ಮಗೆ ಸಿಟ್ಟು ಬರುತ್ತೆ.
ಏನೋ ನಿಮ್ಮ ಅಪ್ಪಂಗೆಲ್ಲ ಹೋಗಿ ವಿಷಯನ ಹೇಳ್ತೀಯಾ, ಹಂಗಾರೆ ನಿನ್ನ ವಿಷಯನ ಹೇಳಲ್ಲ ನಾನು ಅಂತೇಳಿ. ಏನು ಹೇಳ್ತೀಯ ಅಪ್ಪಂಗೆ ಅಂತ ಅಂದಾಗ ಅವರಮ್ಮ ಹೇಳ್ತಾಳೆ, ಹಂಗೆ ನೀನೊಂದು ಸಬ್ಜೆಕ್ಟಲ್ಲಿ ಡುಮ್ಕಿ ಹೊಡೆದಿದ್ದು ನನ್ನ ಹತ್ರ ಬಂದು ಹೇಳಿದ್ದು, ಅದನ್ನು ಅಪ್ಪಂಗೆ ಹೇಳ್ಬೇಡ ಅಂತ ಹೇಳಿದ್ದು ವಿಷಯನ ಹೇಳಲ್ಲ ಅಂತ ಅಂದಾಗ ಅವಳು ಅಯ್ಯೋ ಅಮ್ಮ ಬೇಡಮ್ಮ ಪ್ಲೀಸ್ ಅಪ್ಪಂಗೆ ಹೇಳ್ಬೇಡ, ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿ ನೈಸಾಗಿ ಬಂದು ಅವರಮ್ಮನ ಪಕ್ಕ ನಿಂತ್ಕೋತಾಳೆ. ಆಗ ಎಲ್ಲರೂ ಅಲ್ಲಿರೋರೆಲ್ಲ ಚೆನ್ನಾಗಿ ಅವಳು ಹಿಂಗೆ ನೈಸ್ ಮಾಡಿದ್ದಕ್ಕೆ ಅವಳು ಎಲ್ಲರೂ ನಗ್ತಾ ಇರ್ತಾರೆ. ಆಗ ಬಂದ ಪಕ್ಕದಲ್ಲಿ ಅಮ್ಮ ಸಾರಿ ಅಮ್ಮ, ನೀನು ಅಪ್ಪಂಗೆ ಏನು ಹೇಳ್ಬೇಡ, ನಾನು ಇಲ್ಲೇ ಸೇರ್ಕೋತೀನಿ, ನಾನು ವಿಶ್ ಮಾಡ್ತೀನಿ ಅಂತೇಳಿ ಅವ್ರ ಅತ್ತೆಗೆ ಬರ್ತಡೇ ವಿಶ್ ಮಾಡಿ ಕೇಕ್ ಕಟ್ ಮಾಡಿ ಕೇಕ್ ತಿನ್ಸೋದಕ್ಕೆ ಹೋಗ್ತಾಳೆ. ಇಲ್ಲಿ ಅವರಮ್ಮಂಗೆ ಸೀರೆ ಕೊಡಬೇಕು ಅನ್ನೋ ಆಸೆಯಲ್ಲಿ, ಬರ್ತಡೇ ವಿಶ್ ಮಾಡಬೇಕು ಅನ್ನೋ ಆಸೆಯಲ್ಲಿ ಅಂಗಡಿಯಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದು ನೋಡಿದ್ರೆ ಮನೆಗೆ ಬೀಗ ಹಾಕಿರುತ್ತೆ. ಅವರೆಲ್ಲೋದು ಅಂತ ಫೋನ್ ಮಾಡು ಅಂತ ಅವ್ನ ಬಾಮ್ಮ ಇದ್ದಂಗೆ ಹೇಳ್ತಾನೆ. ಅವ್ನ ಬಾಮ್ಮ ವಲ್ಲಭಂಗೆ ಫೋನ್ ಮಾಡಿ ಕೇಳ್ತಾನೆ, ಎಲ್ಲರೂ ಇದ್ದೀರಾ, ಏನು ಮಾಡ್ತೀವಿ, ಬೀಗ ಹಾಕಿದ್ದಾರೆ, ಇಲ್ಲಿ ಬಾವ ಮನೆ ಹತ್ರ ಬಂದಿದ್ದಾರೆ ಅಂತ ಅಂದಾಗ ಮನೆ ಹತ್ರ ಬಂದು ಬಾವ ಎಲ್ಲಿ ಅಂತ ಕೇಳ್ತಾರೆ. ಏನು ಹೇಳ್ಬೇಕು ನಾನು ಅಂದಾಗ, ಅಯ್ಯೋ ಮಾಮ ನಾವು ಅಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ, ಹೆಂಗಾರು ಮಾಡಿ ಸಂಭಾಳಿಸೋಣ, ಇವಾಗಲೇ ಇಲ್ಲಿಂದ ಹೊರಡ್ತೀವಿ ಅಂತ ಹೇಳ್ತಾನೆ. ಸರಿ ಅಂತ ಅವ್ನು ಬಾಮದ ಏನು ಮಾಡ್ತಾನೆ, ಬಾವ ಅವರೆಲ್ಲರೂ ನಮ್ಮನ್ನ ಹುಡ್ಕೊಂಡು ಅಂಗಡಿ ಹತ್ರ ಹೋಗಿದ್ದಾರಂತೆ ಅಂತ ಹೇಳಿದಾಗ, ಸರಿ ಬಾ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಇಲ್ಲಿ ಎಲ್ಲರೂ ಸಂಭ್ರಮ ಮಾಡಬೇಕು, ಖುಷಿಯಿಂದ ಮಾಡ್ಬೇಕಾದ್ರೆ ವಲ್ಲಭ ಹೇಳ್ತಾನೆ, ಅಯ್ಯೋ ಮಾಮ ಫೋನ್ ಮಾಡಿದರು, ಅಪ್ಪ ಮನೆಗೆ ಬಂದಿದ್ದಾರೆ ಅಂತ, ಹಿಟ್ಲರ್ ಮನೆಗೆ ಬಂದಿದ್ದಾರೆ ಅಂದರೆ ಏನೊಂದು ಇರುತ್ತೆ, ಬನ್ನಿ ಹೋಗೋಣ ಅಂತ ಹೇಳ್ತಾನೆ. ಇಲ್ಲಿ ಅವ್ನು ಬಾವ ನಮ್ಮನ್ನ ಹುಡ್ಕೊಂಡು ಅಕ್ಕ ಅವರೆಲ್ಲ ಅಂಗಡಿ ಹತ್ರ ಹೋಗಿದ್ದಾರಂತೆ, ನಾವು ಅಂಗಡಿ ಹತ್ರನೇ ಹೋಗೋಣ ಅಂತ, ಸರಿ ಬಾ ಹೋಗೋಣ ಅಂತ ಹೇಳಿ ಗಾಡಿ ಹತ್ಕೊಂಡು ಹೊರಡ್ತಾರೆ. ಇಲ್ಲಿ ವಲ್ಲಭ ಹೇಳ್ತಾನೆ, ಅಮ್ಮ ಅಲ್ಲಿ ನಿನ್ನ ಗಂಡ ಹಿಟ್ಲರ್ ಬಂದಿದ್ದಾನಂತೆ, ನಾವು ಬೇಗ ಆದಷ್ಟು ಮನೆಗೆ ಹೋಗ್ಬೇಕು ಅಂತ ನಂಗೆ ಗೊತ್ತಿತ್ತು, ಹಿಂಗೆ ಏನಾರು ಮಾಡ್ತೀಯಾ, ಇಲ್ಲ ನೀನು ಸಿಗೋಕ್ಕೋತೆ ಇಲ್ಲ ನನ್ನ ಸಿಗಾಕ್ಸಿ ಕಷ್ಟದ ಪರಿಸ್ಥಿತಿಗೆ ತೊಗೊಂಬರ್ತೀಯ ಅಂತ ಅವರಮ್ಮ ಹೇಳ್ತಾಳೆ. ಅದಕ್ಕೆ ಅಮ್ಮ ನೀನೇ ತಲೆ ಕಟ್ಸ್ಕೊಡ, ಒಂದು 5 ನಿಮಿಷದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅಲ್ಲಿಂದ ಅವರಮ್ಮ ಇಬ್ಬರು ಹೊರಡೋಕ್ಕೆ ಶುರು ಮಾಡ್ತಾರೆ. ಎಲ್ರಿಗೂ ಇಲ್ಲಿಂದ ಇಲ್ಲಿ ಮುಗೀತು, ನೀವೆಲ್ಲರೂ ಮನೆಗೆ ಹೊರಡಿ ನಾವು ಹೊರಡ್ತೀವಿ ಅಂತೇಳಿ ಅವರಮ್ಮನ ಕರ್ಕೊಂಡು ಹೊರಡ್ತಾನೆ. ಅಂಗಡಿ ಹತ್ರ ಬಂದಾಗ ಅವರಪ್ಪ ಮತ್ತು ಅವ್ನ ಮಾವ ಇಬ್ಬರು ಅಂಗಡಿ ಹತ್ರ ಬಂದು ಅವ್ನ ಅಂಗಡಿ ಮಾಲೀಕನ ಕೇಳ್ತಾನೆ, ಎಲ್ಲಿ ಇಲ್ಲಿಗೆ ಗಿರ್ಜಾ ಬಂದ್ಲಾ ಅಂತ ಕೇಳ್ತಾರೆ. ಗಿರ್ಜಮ್ಮನವ್ರು ಇಲ್ಲಿ ಬಂದಿಲ್ವಲ್ಲ ಅಂತ ಹೇಳ್ತಾನೆ. ಬಂದಿಲ್ವಾ, ಮತ್ತು ಇವನು ಇಲ್ಲೇ ಬಂದರು ಅಂತ ಹೇಳಿದ್ನಲ್ಲ, ನಿಮ್ಗೇನು ಸರಿಯಾಗಿ ಹೇಳ್ರಿ ಅವ್ರು ಬಂದಿದ್ದಾರೆ ಇಲ್ವ ಅಂತಂದಾಗ, ಇಲ್ಲ ಬುದ್ಧಿ ಅವರು ಇಲ್ಲಿ ಬಂದಿಲ್ಲ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅವ್ನು ಕೆಲಸ ಮಾಡೋನು ಹೇಳ್ತಾನೆ. ಹಂಗಾರೆ ಇವ್ರು ಏನು ಮಾಡೋಕ್ಕೊಡಿದ್ರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು, ಫೋನ್ ಮಾಡಿದಾಗ ಅವಳು ಫೋನ್ ರಿಸೀವ್ ಮಾಡೋದಿಲ್ಲ. ಅವಳು ವಲ್ಲಭನ ಜೊತೆ ಗಾಡೀಲಿ ಬರ್ತಾ ಇರ್ತಾಳೆ. ಆ ಗಾಡೀಲಿ ಬರ್ಬೇಕಾದ್ರೆ ಅವಳು, ಅಯ್ಯೋ ನಿಮ್ಮಪ್ಪ ಫೋನ್ ಮಾಡ್ತಾಯಿದ್ದಾರೆ, ಇನ್ನೇನು ಮಾಡ್ತಾರೋ, ಇನ್ನೇನು ಹೇಳ್ತಾರೋ, ಇಷ್ಟಕ್ಕೆ ಇಷ್ಟುದ್ದ ಕ್ವಶನ್ ಕೇಳ್ತಾರೆ. ನಾನು ಇಷ್ಟುದ್ದ ಪ್ರಶ್ನೆಗೆ ನಾನು ಇಷ್ಟುದ್ದ ಉತ್ತರ ಕೊಡಬೇಕಾಗತ್ತೆ. ಈ ಉತ್ತರ ಕೊಡೋಷ್ಟರಲ್ಲೇ ನಂಗೆ ಸಾಕಾಗೋಗುತ್ತೆ. ಇಷ್ಟುದ್ದ ಕೇಳೋ ಪ್ರಶ್ನೆ ಹೆಂಗಪ್ಪ ಉತ್ತರ ಕೊಡಲಿ ಅಂತ ಅವರಮ್ಮ ವಲ್ಲಭನ ಹತ್ರ ಹೇಳ್ಕೊಂಡು ಗಾಡೀಲಿ ಬರ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅವನು ಸರಿ ಆಯಿತು, ಇಲ್ಲಿ ಬಂದಿಲ್ಲ ಅಂತಂದರೆ ಎಲ್ಲೋಗಿರ್ತಾರೋ, ಫೋನ್ ಎತ್ತುತ್ತೆ ಅಲ್ವಲ್ಲ, ಏನೋ ಆಗಿದೆ ಫೋನ್ ಮಾಡಿ ಕೇಳು ಅಂತ ಹೇಳಿದಾಗ ಅವನಿಗೆ ಸರಿ ಆಯಿತು, ಅವರೆಲ್ಲ ಎಲ್ಲೋಗಿದ್ದಾರೆ ಅಂತ ಅನ್ಸುತ್ತೆ, ದೇವಸ್ಥಾನಕ್ಕೆ ಹೋಗಿರಬೇಕು ಅಂತ ಅನಿಸುತ್ತೆ ಮಾವ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ಹೇಳ್ತಾನೆ. ಸರಿ ಆಯಿತು ಬನ್ನಿ ಅಂತ ಹೇಳಿದಾಗ ಅವ್ನ ಮಾವ ಏನು ಮಾಡ್ತಾನೆ, ವಲ್ಲಭಂಗೆ ಫೋನ್ ಮಾಡಿ, ನಾನು ಬಾವಂಗೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟಿದ್ದೀನಿ, ನೀನು ಅಲ್ಲಿಗೆ ಬಂದ್ಬಿಡು ಅಂತ ಹೇಳಿ ಫೋನ್ ಇಡ್ತಾನೆ. ಅಯ್ಯೋ ಈ ಮಾವ ಮಾಡೋದೆಲ್ಲ ಇಡ್ಬಿಟ್ಟು, ನಾನು ಏನೋ ಹೇಳಿದ್ರೆ ಏನೋ ಮಾಡ್ತಾರೆ, ನಂಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣಂದಿರಿಗೆ ಫೋನ್ ಮಾಡಿ, ನೀವೆಲ್ಲ ಅಲ್ಲಿ ದೇವಸ್ಥಾನದ ಹತ್ರನೇ ಬಂದ್ಬಿಡಿ, ಅಪ್ಪನೂ ಅಲ್ಲಿಗೆ ಬರ್ತಾರಂತೆ ಅಂತ ಅವ್ರ ಅಣ್ಣಂದಿರಿಗೆ ಅಕ್ಕಂದಿರಿಗೆ ತಂಗಿಗೆ ಹೇಳ್ತಾನೆ. ಸರಿ ಅಂತ ಇವು 4 ಜನ ಇಲ್ಲಿ ಮಾತಾಡ್ಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ಫೋನ್ ಬರೋದೆ, ಫೋನ್ ಮಾತಾಡಿ ಅಲ್ಲಿಂದ ಸರಿ ಆಯಿತು ನಾವು ದೇವಸ್ಥಾನದ ಹತ್ರನೇ ಬರ್ತೀವಿ, ನೀವು ಅಲ್ಲಿಗೆ ಬಂದ್ಬಿಡಿ ಅಂತ 4 ಜನನೂ ಅಲ್ಲಿಂದ ಹೊರಡ್ತಾರೆ. ಹಾಗೆ ಇವನು ಹೇಳ್ಬೇಕಾದ್ರೆ ಹೇಳ್ತಾನೆ, ಹುಷಾರು ಅಲ್ಲಿ ಅಪ್ಪಂಗೇನೋ ಸಿಗ್ಬಿದ್ಬಿಟ್ಟಿರ, ನೀವು ಆರಾಮಾಗಿ ದೇವಸ್ಥಾನ ಹತ್ರ ಬನ್ನಿ, ನಾನು ಅಮ್ಮ ದೇವಸ್ಥಾನದ ಹತ್ರನೇ ಬರ್ತೀವಿ ಅಂತ ಫೋನಲ್ಲಿ ಹೇಳ್ತಾನೆ. ಸರಿ ಅಂತ ಅವ್ರು 4 ಜನನೂ ಅಲ್ಲಿಗೆ ಹೊರಡ್ತಾರೆ. ಮುಂದೇನಾಗುತ್ತೆ ಕಾದು ನೋಡೋಣ.